ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ಬಾರ್ಲಿಯನ್ನು ಉಪಯೋಗಿಸಿಕೊಂಡು ದೋಸೆ ಮಾಡ್ತಾ ಇದ್ದೇನೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಚಾನಲ್ನ ಫಸ್ಟ್ ಟೈಮ್ ನೋಡುವವರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾರ್ಲಿ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಬಾರ್ಲಿಯನ್ನು ತಗೊಂಡಿದ್ದೇನೆ. ಇಲ್ಲಿ 1 ಗ್ಲಾಸಿನಷ್ಟು ಬಾರ್ಲಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ನೋಡಿ, ಬಾರ್ಲಿಯನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ಬಾರ್ಲಿ ತಗೊಂಡ ಅದೇ ಗ್ಲಾಸಿನಲ್ಲಿ ನಾನೊಂದು 1/4 ಗ್ಲಾಸಿನಷ್ಟು ಮೂಂಗ್ ದಾಲನ್ನು ತಗೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಆ ಮೂಂಗ್ ದಾಲನ್ನು ಕೂಡ ಇದೇ ಬಾರ್ಲಿ ಜೊತೆ ಒಟ್ಟಿಗೆ ಸೇರಿಸಿಕೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಾನು 1 ಟೇಬಲ್ ಸ್ಪೂನಿನಷ್ಟು ಮೆಂತೆ ಕಾಳನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇಲ್ಲಿ 1 ಗ್ಲಾಸ್ ಬಾರ್ಲಿ, ಹಾಗೆಯೇ 1/4 ಗ್ಲಾಸಿನಷ್ಟು ಮೂಂಗ್ ದಾಲ್ ಮತ್ತು 1 ಟೇಬಲ್ ಸ್ಪೂನ್ ಮೆಂತೆ ಕಾಳು ಇವಿಷ್ಟನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ಒಂದು 4 ರಿಂದ 5 ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಿದ್ದೇನೆ. ಈಗ ಇದಕ್ಕೆ ನೀರನ್ನು ಹಾಕಿ ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡುವ. ನೋಡಿ, ಈಗ 6 ಗಂಟೆ ನಾನು ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೇನೆ. 6 ಗಂಟೆಗಳ ನಂತರ ನೋಡಿ, ಈಗ ಇದು ಬಾರ್ಲಿ ಎಲ್ಲ ಚೆನ್ನಾಗಿ ನೆಂದಿದೆ. ನಂತರ ಈಗ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತೆಗೆದುಕೊಂಡಿದ್ದೇನೆ. ನೋಡ್ಬೋದು ಇಲ್ಲಿ. ಹಿಟ್ಟು ಈ ಥರ ಬರ್ತದೆ. ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 7 ರಿಂದ 8 ಗಂಟೆಗಳ ಕಾಲ ಹಾಗೆಯೇ ಬಿಡುವ. ರಾತ್ರಿ ಬೇಕಿದ್ದರೆ ಕಡ್ದಿಟ್ಕೊಂಡ್ರೆ ಬೆಳಿಗ್ಗೆಗೆ ದೋಸೆ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ನೋಡಿ, ನಾನು ಇದನ್ನು ನೈಟ್ ಕಡ್ದಿಟ್ಕೊಂಡಿದ್ದೆ. ಈಗ ಬೆಳಿಗ್ಗೆಗೆ ಇದು ಚೆನ್ನಾಗಿ ಹಿಟ್ಟೆಲ್ಲ ಹುದುಗಿ ಬಂದಿದೆ. ನೋಡ್ಬೋದು ಇಲ್ಲಿ. ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ. ಈ ಥರ ಬರಬೇಕು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಂತರ ದೋಸೆ ಮಾಡಿಕೊಳ್ಳುವ ಬನ್ನಿ. ನೋಡಿ, ಬಾರ್ಲಿ ದೋಸೆ ಮಾಡಲಿಕ್ಕೆ ನಾನಿಲ್ಲೀಗ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಕಾವಲಿ ಬಿಸಿ ಆಗಬೇಕಾದ್ರೆ, ಕಾವಲಿ ಜಾಸ್ತಿ ಬಿಸಿ ಆಗೋದೇನು ಬೇಡ, ಲೈಟಾಗಿ ಬಿಸಿ ಆಗಬೇಕಾದ್ರೆ ನಾವಿಲ್ಲಿ ಹಿಟ್ಟನ್ನು ಹಾಕಿಕೊಂಡು ದೋಸೆಯನ್ನು ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ದೋಸೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಇದನ್ನು ಮಾಡಿಕೊಳ್ಬೋದು. ಮತ್ತು ಕಾವಲಿಯಲ್ಲಿ ಯಾವತ್ತು ಫಸ್ಟ್ ದೋಸೆ ಒಂದು ಸ್ವಲ್ಪ ಆಚೆ ಈಚೆ ಆಗ್ತದೆ. 1-2 ದೋಸೆ ಹಾಕಿದ ನಂತರ ಮತ್ತೆ ನಮಗೆ ನೀಟಾಗಿ ತೆಳುವಾಗಿ ಹಾಕಿಕೊಳ್ಳಿಕ್ಕೆ ಕಾವಲಿ ರೆಡಿ ಆಗ್ತದೆ. ನೋಡ್ಬೋದು ಇಲ್ಲಿ ನಾನು ದೋಸೆಯನ್ನು ಹಾಕಿಕೊಂಡಿದ್ದೇನೆ. ಇದರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪವನ್ನು ಹಾಕಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿಕೊಂಡಿದ್ದೇನೆ. ನೋಡಿ, ಈಗ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗಿದೆ. ಇದನ್ನು ಟರ್ನ್ ಮಾಡಿ ಬೇಕಿದ್ದರೆ ಹಾಕಿಕೊಳ್ಬೋದು, ಇಲ್ಲದಿದ್ದರೆ ಒಂದು ಸೈಡ್ ಕೂಡ ಇದನ್ನು ಬೇಯಿಸಿಕೊಂಡ್ರೆ ಸಾಕಾಗ್ತದೆ. ನೋಡ್ಬೋದು ಇಲ್ಲಿ ನಾನೀಗ ಇದನ್ನು ಟರ್ನ್ ಮಾಡಿ ಹಾಕಿಕೊಳ್ತಿದ್ದೇನೆ. ಜಾಸ್ತಿ ಕ್ರಿಸ್ಪಿಯಾಗಿ ಬೇಕಂತಾದರೆ 2 ಸೈಡ್ ಕೂಡ ಇದನ್ನು ಫ್ರೈ ಮಾಡಿಕೊಳ್ಬೋದು, ಇಲ್ಲದಿದ್ದರೆ ಒಂದು ಸೈಡ್ ಫ್ರೈ ಆದರೆ ಸಾಕು. ನೋಡಿ, ಈಗ ನಮ್ಮದು ಬಾರ್ಲಿಯಿಂದ ಮಾಡಿದಂತಹ ರುಚಿಯಾಗಿರುವಂತಹ ದೋಸೆ ರೆಡಿಯಾಗಿದೆ. ಹಾಗೆಯೇ ನಾನೀಗ ಮತ್ತೊಂದು ದೋಸೆಯನ್ನು ಕೂಡ ಹಾಕಿ ತೋರಿಸ್ತಿದ್ದೇನೆ. ನೋಡ್ಬೋದು ಇಲ್ಲಿ
ನೋಡಿದ್ರಲ್ಲ ಫ್ರೆಂಡ್ಸ್, ಬಾರ್ಲಿ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಅಂಥ ಬಾರ್ಲಿಯನ್ನು ಉಪಯೋಗಿಸಿಕೊಂಡು ಒಂದು ರುಚಿಕರವಾಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮತ್ತೊಂದು ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.